ಹೊರಹೊಮ್ಮಿ ಧ್ವನಿಯು ವರ್ಧಿಸಿ ಬಹುದೂರದವರೆಗೂ ಕೇಳಿಸುತ್ತೆ. ಇತ್ತೀಚೆಗೆ ಇದನ್ನ ಹಿತ್ತಾಳೆಯಿಂದ ಮಾಡಿದ್ದಾರೆ. ಕೊಂಬುಗಳು ಕರೆದಾವ, ಕಾಳೆಗಳು ಊದ್ಯಾವ, ಜನಪದರ ಹಾಡು ಇದರ ವೈಶಿಷ್ಟ್ಯವನ್ನ ನೆನಪಿಸುತ್ತದೆ. ಕೊಂಬು ಕಹಳೆಯನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ ಬಂಧುಗಳೇ. ಅದರ ಹಿಂಭಾಗದಲ್ಲಿ ಕರ್ನಾಟಕ ಸಾರಿಗೆ ಸ್ತಬ್ಧ ಚಿತ್ರ ಬರ್ತಾ ಇದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮೊದಲ ಸ್ತಬ್ಧ ಚಿತ್ರ ಶಕ್ತಿ ಯೋಜನೆಯ ಯಶೋಗಾಥೆ. ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ದಿನಾಂಕ 11/6/2023ರಿಂದ 4 ಸಾರಿಗೆ ಸಂಸ್ಥೆಗಳಲ್ಲಿ ಅನುಷ್ಠಾನಗೊಳಿಸಿದ್ದು ಯಶಸ್ವಿಯಾಗಿ ಜಾರಿಯಲ್ಲಿದೆ. ಕರ್ನಾಟಕ ರಾಜ್ಯದ ನಿವಾಸಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ. ರಾಜ್ಯದ 4 ಸಾರಿಗೆ ನಿಗಮಗಳ ನಗರ, ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯದೊಳಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದೆ. ಸಸ್ಟೈನಬಲ್ ಮೊಬಿಲಿಟಿ ನೆಟ್ವರ್ಕ್ ಮತ್ತು ನವದೆಹಲಿಯ ಆರ್ಥಿಕ ಸಂಶೋಧನೆ ಮತ್ತು ನೀತಿ ಸಲಹಾ ಥಿಂಕ್ ಟ್ಯಾಂಕ್ ನಿಕೋರ್ ಅಸೋಸಿಯೇಟ್ ಅವರು ಶಕ್ತಿ ಯೋಜನೆ ಕುರಿತು 2025ರಲ್ಲಿ ಅಧ್ಯಯನವನ್ನು ನಡೆಸಿದ್ರು. ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಔದ್ಯೋಗಿಕ ದರವು ಬೆಂಗಳೂರಿನಲ್ಲಿ 23% ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ 21% ಏರಿಕೆಯಾಗಿದೆ. ಉಚಿತ ಬಸ್ ಸೇವೆಯಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು 30ರಿಂದ 50ರವರೆಗೆ ಮಾಸಿಕ ಉಳಿತಾಯ ಸಾಧ್ಯವಾಗುತ್ತಿದೆ. ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಕರ್ನಾಟಕ ಸರ್ಕಾರದ ಸ್ತ್ರೀ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯಾಗಿರುವ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಪ್ರತಿಷ್ಠಿತ ವಿಶ್ವ ದಾಖಲೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿದೆ. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಮಹಿಳಾ ಸಬಲೀಕರಣದ ದಿಟ್ಟ ಹೆಜ್ಜೆ ಶಕ್ತಿ ಯೋಜನೆ. ಮುಂದಿನ ಜಾನಪದ ಕಲಾ ತಂಡ ನಂದಿಕೋಲು. ಶಶಿಧರ್ ಭಟ್, ಬಸವ ಕಲಾಲೋಕ, ಬಸವಾಪುರ, ದಾವಣಗೆರೆ ಜಿಲ್ಲೆ. ಪಿ ಮಲ್ಲಿಕಾರ್ಜುನ, ಬಸವೇಶ್ವರ ಸಮಾಳ ಮತ್ತು ನಂದಿ ಧ್ವಜ ಸಾಂಸ್ಕೃತಿಕ ಕಲಾ ಸೇವಾ ಟ್ರಸ್ಟ್, ವಿಜಯನಗರ ಜಿಲ್ಲೆ. ಇದು ನಂದಿ ಕಂಬದ ಹೋಲಿಕೆಯನ್ನೇ ಹೋಲುತ್ತದೆ. ಉತ್ತರ ಕರ್ನಾಟಕದ ಕೆಲವು ಕಡೆ ನಂದಿಕೋಲಿನ ರಚನೆ ಬೇರೆಯೇ ಆಗಿರುತ್ತದೆ. ಸುಮಾರು 25ರಿಂದ 30 ಅಡಿ ಉದ್ದದ ಬಿದಿರಿನ ಗಳಕ್ಕೆ ಕಪ್ಪು ಅಥವಾ ನೀಲಿ ಬಣ್ಣ ಬೆಳೆದಿರುತ್ತದೆ. ಅದಕ್ಕೆ ಹಂಡೆ, ಕೊಳಗ, ರೇಷ್ಮೆ ಬಟ್ಟೆಗಳ ಅಲಂಕಾರ. ಕೋಲಿನಲ್ಲಿ ಅಲ್ಲಲ್ಲಿ ಬೆಳ್ಳಿಯ ಕಟ್ಟುಗಳನ್ನು ಹೋಲುವಂತಹ ಬಣ್ಣದ ಪಟ್ಟಗಳಿರುತ್ತವೆ. ತುದಿಯಲ್ಲಿ 18 ಮೊಳವಿರುವ ಕಾವಿ ಬಣ್ಣದ ರೇಷ್ಮೆ ಬಟ್ಟೆಯನ್ನ ಕಟ್ಟಿರುತ್ತಾರೆ. ಇದೇ ಧ್ವಜ ಗಂಡು ಕಚ್ಚೆಯ ಪಂಚೆ ಅಥವಾ ಧೋತ್ರ, ಕಸೆಯಂಗಿ, ತಲೆಗೆ ಪೇಟ ಅಥವಾ ರುಮಾಲು, ಹಣೆಗೆ ವಿಭೂತಿ, ಇದಿಷ್ಟು ಇದರ ವಿಶೇಷ. ಇದು ನಂದಿ ಧ್ವಜದಷ್ಟು ಭಾರವಿರುವುದಿಲ್ಲ. ಕುಣಿತವು ನಂದಿ ಧ್ವಜದ ಕುಣಿತದ ರೀತಿಯೇ ಇರುತ್ತದೆ. ಹಲವು ಕಡೆ ತಾರಸಿ, ತಮಟೆ ಅಥವಾ ಅಲಗೆ ವಾದ್ಯವಾಗಿ ಬಳಸುತ್ತಾರೆ. ನಂದಿ ಕೋಲು ಕುಣಿತವನ್ನ ಮನದುಂಬಿಕೊಂಡಿದ್ದೀರಿ. ನಮ್ಮ HAL ಸ್ತಬ್ಧ ಚಿತ್ರ ಮುಂಭಾಗಕ್ಕೆ ಬರುತ್ತಿದೆ. ರಾಜಮಾರ್ಗದಲ್ಲಿ ಚಲಿಸುತ್ತಿದೆ. ಅಲ್ಲಿಯೂ ಕೂಡ ಸ್ತಬ್ಧ ಚಿತ್ರದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಕಾಣಬಹುದಾಗಿದೆ ಬಂಧುಗಳೇ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಜಯದ ರನ್ವೇ. ಭಾರತದ ಆಕಾಶಕ್ಕೆ HAL ನ ಶಕ್ತಿ. ಭಾರತ ಸರ್ಕಾರ ಸ್ವಾಮ್ಯದ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ವಿಮಾನಗಳು, ಹೆಲಿಕಾಪ್ಟರ್ಗಳು, ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 23 ಡಿಸೆಂಬರ್ 1940ರಲ್ಲಿ ಬೆಂಗಳೂರು ಕೇಂದ್ರ ಸ್ಥಾನವಾಗಿದೆ. ಸ್ವದೇಶಿ ನಿರ್ಮಿತ ಮೊದಲ ಯುದ್ಧ ವಿಮಾನ HAL HF-24 ಮಾರುತನ್ನು ನಿರ್ಮಾಣ ಮಾಡಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಪ್ರಥಮ ಬಾರಿಗೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದೆ. ಯುದ್ಧ ವಿಮಾನದ ಪ್ರತಿಕೃತಿ ಮಾದರಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. LCA ತೇಜಸ್, ALH ಧ್ರುವ ಹೆಲಿಕಾಪ್ಟರ್, ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ, LUH, HTFE-25, HTTT 40, HJT 36 ಮತ್ತು CATS ವಾರಿಯರ್ ಮಾದರಿಗಳನ್ನು ವೀಕ್ಷಿಸಬಹುದಾಗಿದೆ. HAL ಸಂಸ್ಥಾಪಕರಾದ ಸೇಲ್ ವಾಲ್ಚಂದ್ ಹೀರಾಚಂದ್ ಮೈಸೂರು ಮಹಾರಾಜರುಗಳ ಕೊಡುಗೆಯನ್ನ ಇಲ್ಲಿ ಸ್ಮರಿಸುತ್ತಿದ್ದಾರೆ. ನಮ್ಮ HAL ನಮ್ಮ ಹೆಮ್ಮೆ. ಬಂಧುಗಳೇ, ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ
ಜಗ್ಗಲಗಿ ಮೇಳ ಶ್ರೀ ಬಸಪ್ಪ ಹಂಚಿನಮನಿ ಶ್ರೀ ದುರ್ಗಾದೇವಿ ಜಾನಪದ ಜಗ್ಗಲಗಿ ಮೇಳ ಕಲಗೇರಿ ಧಾರವಾಡ ಹಾಗೂ ಶ್ರೀ ವಿಠ್ಠಲ ಅವರಾದಿ ಶ್ರೀ ಬಸವೇಶ್ವರ ಜಾನಪದ ಜಗ್ಗಲಿ ಮೇಳ ಗುಂಡೇನಹಟ್ಟಿ ಬೆಳಗಾವಿ ಜಿಲ್ಲೆ. ಇದೊಂದು ದೊಡ್ಡ ಆಕಾರದ ತಮಟೆ. ಗಾಡಿಯ ಚಕ್ರದ ಆಕಾರವನ್ನ ಹೋಲುವ ಈ ವಾದ್ಯದ ಸದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. 5 ಅಡಿ ವ್ಯಾಸದ ಎತ್ತಿನ ಬಂಡಿಯ ಚಕ್ರದ ಹಳಿಗೆ ಎಮ್ಮೆಯ ಚರ್ಮವನ್ನ ಹೊದಿಸಿ ತಯಾರಿಸಿದಂತಹ ಚರ್ಮವಾದ್ಯ ಕಲಾವಿದರು ಸಾಮಾನ್ಯವಾಗಿ ತಲೆಗೆ ರುಮಾಲು ಸುತ್ತಿರುತ್ತಾರೆ. ನಿಲುವಂಗಿ ಧೋತರ ತೊಟ್ಟು ಸೊಂಟಕ್ಕೆ ವಸ್ತ್ರವನ್ನ ಬಿಗಿದಿರುತ್ತಾರೆ. ಈ ಮೇಳದ ಮುಖ್ಯಸ್ಥನ ಕೈಯಲ್ಲಿ ಕಣಿ ಎಂಬ ಒಂದು ಸಣ್ಣದಾದ ಚರ್ಮದ ವಾದ್ಯವಿರುತ್ತೆ. ಅದನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಬಾರಿಸುತ್ತಾರೆ. ಮುಖ್ಯಸ್ಥನು ಕಣಿ ಬಾರಿಸುವ ತಾಳವನ್ನೇ ಜಗ್ಗಲೆಗೆ ಬಡಿಯವರೆಲ್ಲ ಅನುಸರಿಸುತ್ತಾರೆ. ಜಗ್ಗಲಗೆಯನ್ನ ವೀರಾವೇಶದಿಂದ ಬಡಿಯುತ್ತಾ ಕುಣಿಯುತ್ತಾ ಉರುಳಿಸಿಕೊಂಡು ಮುಂದೆ ಸಾಗುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ದಸರಾ, ದೀಪಾವಳಿ, ಜಾತ್ರೆ, ವಿಶೇಷ ಉತ್ಸವದ ಮೆರವಣಿಗೆಯಲ್ಲಿ ಜಗ್ಗಲೆಗಳನ್ನ ಬಾರಿಸುತ್ತಾರೆ. ಮೈಸೂರು ಭಾಗದಲ್ಲಿ ಜನಪದ ಕಲೆ ಪ್ರಕಾರಗಳಿದ್ದ ಹಾಗೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಅನೇಕ ರೀತಿಯಾದಂತಹ ಜನಪದ ಕಲೆಗಳಿವೆ. ನಾವು ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲೆಲ್ಲ ಉಘೇ ಮಾಚಮಲ್ಲಯ್ಯ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉಧೋ ಎಲ್ಲಮ್ಮ ಅಂತಾರೆ. ಮೈಲಾರ ಲಿಂಗೇಶ್ವರನಿಗೆ ಪರಾಕನ್ನ ಹೇಳ್ತಾರೆ. ಕರ್ನಾಟಕದಲ್ಲಿರುವ ಎಲ್ಲ ಸಂಸ್ಕೃತಿಗಳನ್ನ ಒಗ್ಗೂಡಿಸಲಿಕ್ಕಾಗಿಯೇ ವಿಜಯದಶಮಿಯ ಈ ಮೆರವಣಿಗೆಯಲ್ಲಿ ಎಲ್ಲ ಭಾಗದಿಂದ ಕಲಾ ಪ್ರಕಾರವನ್ನ, ಕಲಾ ತಂಡವನ್ನ ಬರಮಾಡಿಕೊಳ್ಳಲಾಗಿದೆ. ಅವರ ಪ್ರತಿಭಾ ಶಕ್ತಿಗೆ ವೇದಿಕೆಯನ್ನ ಕಲ್ಪಿಸಲಾಗಿದೆ. ಇದು ಅಂತಿಂಥ ಮಾರ್ಗವಲ್ಲ, ಅರಮನೆಯ ಮುಂಭಾಗದಲ್ಲಿರುವಂತಹ ರಾಜ ಮಾರ್ಗದಲ್ಲಿ ನೆಲಮೂಲ ಸಂಸ್ಕೃತಿಯ ಮೆರವಣಿಗೆ. ಜಗ್ಗಲಗಿ ಮೇಳದ ಕಲಾವಿದರ ನಂತರ ಮುಂದೆ ಬರ್ತಾ ಇರೋದು ಮತ್ತೊಂದು ಸ್ತಬ್ಧ ಚಿತ್ರ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ BEML. ಸುಮಾರು 58ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು, 60ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಒಂದು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ನಾವು ನೋಡಬಹುದು. ಹಲವು ಬಣ್ಣಗಳು ಕೂಡಿದ್ರೂ ಕೂಡ ನಮ್ಮೆಲ್ಲರ ಎದೆಯಲ್ಲಿರುವಂತಹ ಪ್ರೀತಿ ಒಂದೇ. ನಾವೆಲ್ಲರೂ ಒಂದೇ ಎನ್ನುವಂತಹ ಅಭಿಮತ, ಒಂದೇ ಎನ್ನುವಂತಹ ಭಾವ, ನಾವೆಲ್ಲರೂ ಸಮಾನರು ಎನ್ನುವಂತಹ ಭಾವೈಕ್ಯತೆಯ ಭಾವ. ಎಲ್ಲರೂ ಏಕ ರೀತಿಯಲ್ಲಿಯೇ ವಾದನವನ್ನ ನುಡಿಸ್ತಾ ಇದ್ದಾರೆ. ಅವರ ಮುಖಭಾವ ನೋಡಿ ಎಷ್ಟು ಸಂತಸ ತುಂಬಿದೆ, ಅಲ್ಲಿ ಎಷ್ಟು ಸಂಭ್ರಮ ತುಂಬಿದೆ. ನಮ್ಮ ಜಾನಪದ ವಾದ್ಯಗಳ ಗತ್ತೆ ಅಂತಹುದು. ಮೈನವಿರೇಳಿಸುವಂತಹ ಈ ಕಲಾ ಪ್ರಕಾರವನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಮುಂದಿನ ಸ್ತಬ್ಧ ಚಿತ್ರ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ನೀವಿಲ್ಲಿ ಕಾಣ್ತಾ ಇದ್ದೀರಿ ರಾಷ್ಟ್ರದ ಹೆಮ್ಮೆ BEML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನ ಹೆವಿ ಮೊಬಿಲಿಟಿ ವೆಹಿಕಲ್ PT 8x8 ಅನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಇದು ರಕ್ಷಣೆ ಮತ್ತು ಲಾಜಿಸ್ಟಿಕ್ಸ್ ಎರಡಕ್ಕೂ ವಿನ್ಯಾಸಗೊಳಿಸಲಾದ ವಿಶ್ವ ದರ್ಜೆಯ ವಿಶೇಷ ಭೂಪ್ರದೇಶ ವಾಹನ ಆಗಿದೆ. ಒಟ್ಟಾರೆ 28 ಟನ್ಗಳ ಸಾಮರ್ಥ್ಯದೊಂದಿಗೆ 12 ಟನ್ಗಳವರೆಗೆ ಪೇಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಈ ಆಲ್ ಟೈರನ್ ಪವರ್ ಹೌಸ್ 402 ಅಶ್ವಶಕ್ತಿ, V8 ಟರ್ಬೋ ಚಾರ್ಜ್ ಎಂಜಿನ್, ಸುಧಾರಿತ ಸಸ್ಪೆನ್ಷನ್ಸ್ ಮತ್ತು ಒರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಸಿದ್ಧಗೊಳಿಸಲಾಗಿದೆ. ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ. ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ತಾವು ಅಲ್ಲಿ ಜಗ್ಗಲಿಗೆ ಮೇಳ ನೋಡ್ತಾ ಇರಬಹುದು. ಯಾವ ರೀತಿ ಆ ಅಗಲವಾದ ತಮಟೆಯನ್ನ ಹಿಡಿದು ನೃತ್ಯ ಮಾಡ್ತಾ ಇದ್ದಾರೆ. ತಮ್ಮ ಕಲಾ ಪ್ರದರ್ಶನವನ್ನ ಮಾಡ್ತಾ
ಅತ್ಯಂತ ಸಂತೋಷದಿಂದ, ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಕಲಾ ಪ್ರಕಾರಗಳು ರಾಜಮಾರ್ಗದಲ್ಲಿ ಮುನ್ನಡೆಯುತ್ತಿವೆ. ತಮ್ಮ ಕರ ಮತ್ತು ಕೈಚಳಕವನ್ನ, ತಮ್ಮ ಕುಶಲತೆಯನ್ನ ಕಲಾವಿದರು ಎತ್ತಿ ತೋರುತ್ತಿದ್ದಾರೆ. ಜಾನಪದ ಕಲೆಗಳ ತಂಡ ಪ್ರಕಾರಗಳಲ್ಲಿ ವಿನೂತನ ಪ್ರಯೋಗವನ್ನ ಕೂಡ ಮಾಡ್ತಾ ಇದ್ದಾರೆ. ಜಗ್ಗಲಗಿ ಮೇಳ. ಜಗ್ಗಲಗಿ ಮೇಳದವರು ಮುಂದೆ ಸಾಗಬೇಕು. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನ ಸ್ತಬ್ಧ ಚಿತ್ರ ಇನ್ನಷ್ಟು ಆಕರ್ಷಣೀಯ ಮಾಡೋ ದೃಷ್ಟಿಯಲ್ಲಿ ಅವರು ಪಿರಮಿಡ್ಗಳನ್ನ ರಚಿಸಿ ಅವರು ನೃತ್ಯವನ್ನ ಮಾಡ್ತಾರೆ. ಜಗ್ಗಲಗಿ ಮೇಳ ತಂಡದ ಕಲಾವಿದರು. BEML ರಾಷ್ಟ್ರದ ಹೆಮ್ಮೆ ಸ್ತಬ್ಧ ಚಿತ್ರ ಸಾಕ್ತಾ ಇದೆ. ಅದಾದ ನಂತರ ಮುಂದಿನ ಜನಪದ ಕಲಾ ತಂಡ ಸಿದ್ಧ ಇದೆ. ಒರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಶಾಶ್ವತ 8x8 ಡೈವ್ ಅನ್ನು ಹೊಂದಿದೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನ ಈ ವಾಹನ. 4 ಬಾಗಿಲಿನ ಬಲಗೈ ಡ್ರೈವ್ ಕ್ಯಾಬಿನ್ನೊಂದಿಗೆ ಈ ವಾಹನವು ಮೇಲ್ಭಾಗದಲ್ಲಿ ಜೋಡಿಸಲಾಗಿರುವಂತಹ ಆ ಎಲ್ಲ ವ್ಯವಸ್ಥೆನ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಆಕಾಶ ಕ್ಷಿಪಣಿಯನ್ನ ಹೊತ್ತೊಯ್ಯುವಂತಹ ಪ್ರದರ್ಶನವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಇದು ರಕ್ಷಣೆ ಮತ್ತು ಸ್ವಾವಲಂಬನೆಯಲ್ಲಿ ಭಾರತದ ಶಕ್ತಿಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದೆ. ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ. ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಅದಾದ ನಂತರ ಜಾನಪದ ಕಲಾ ತಂಡ ಗುಮ್ಮಟೆ ನೃತ್ಯ ಅಥವಾ ಗುಮ್ಮಟೆ ಕುಣಿತ. ಬಂಧುಗಳೇ, ಶ್ರೀ ಚಂದ್ರ ನಾಯಕ್, ಶ್ರೀ ಮಲ್ಲಿಕಾರ್ಜುನ ಕುಡುಬಿ ಹೋಳಿ ಜಾನಪದ ಕಲಾ ಸಮಿತಿ, ಮಂದಾರ್ತಿ, ನಕ್ಷಗೋಡಿ, ಹೆಗ್ಗುಂಜೆ, ಉಡುಪಿ ಜಿಲ್ಲೆ ಈ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗುಮ್ಮಟೆ ವಾದ್ಯ ಕರಾವಳಿ ಕರ್ನಾಟಕದ ಬುಡಕಟ್ಟು ಹಾಲಕ್ಕಿ ಕುಡುಬಿ ಜನಾಂಗದ ಸಾಂಸ್ಕೃತಿಕ ಬದುಕಿನಲ್ಲಿ ಅಗ್ರಸ್ಥಾನವನ್ನ ಪಡೆದಿದೆ. ಗುಮ್ಮಟೆ ವಾದ್ಯವನ್ನ ಮಣ್ಣಿನಿಂದ ತಯಾರಿಸುತ್ತಾರೆ. ಸುಮಾರು 30 ರಿಂದ 31 ಅಂಗುಲ ಉದ್ದ ಇರುವ ಹೂಜಿ ಆಕಾರವಿರುವ ಗುಮ್ಮಟೆ. ಭಾರತೀಯ ರೈಲ್ವೆ ವಿಭಾಗ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ಸ್ತಬ್ಧ ಚಿತ್ರವನ್ನ ನೀವಿಲ್ಲಿ ಕಾಣುತ್ತಿದ್ದೀರಿ. ಭಾರತೀಯ ರೈಲ್ವೆ ಮೈಸೂರು ದಸರಾ ಜಂಬೂ ಸವಾರಿ 2025ರಲ್ಲಿ ಸ್ತಬ್ಧ ಚಿತ್ರವನ್ನ ರೂಪಿಸಿ ಭಾರತದ ಎಂಜಿನಿಯರಿಂಗ್ ಚಮತ್ಕಾರಗಳನ್ನ ಪ್ರದರ್ಶನ ಮಾಡ್ತಾ ಇದೆ. ಇದರಲ್ಲಿ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ಮುಖ್ಯ ಆಕರ್ಷಣೆಯಾಗಿರೋದನ್ನ ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಚಿನಾಬ್ ಸೇತು ಸಮುದ್ರ ಮಟ್ಟದಿಂದ 359 ಮೀಟರ್ ಎತ್ತರದಲ್ಲಿ ಸ್ಥಾಪನೆಯಾಗಿದೆ. ಪ್ರಪಂಚದಲ್ಲೇ ಅತಿ ಎತ್ತರದ ರೈಲು ಸೇತುವೆಯಾಗಿದೆ. ಇದರ ಪರಿಕಲ್ಪನೆ, ವಿನ್ಯಾಸ ಹಾಗೂ ನಿರ್ವಹಣೆ ಸಂಪೂರ್ಣವಾಗಿ ಭಾರತೀಯ ಇಂಜಿನಿಯರ್ಗಳ ಕೈಚಳಕದಿಂದ, ಪ್ರತಿಭಾ ಶಕ್ತಿಯಿಂದ, ಕುಶಲತೆಯಿಂದ ಸಾಧ್ಯವಾಗಿದೆ. ಅದೇ ರೀತಿ ಐತಿಹಾಸಿಕ ಪಂಬನ್ ಸೇತು 72.5 ಮೀಟರ್ ಉದ್ದದ ಕೇಂದ್ರೀಯ ವಿಸ್ತಾರವನ್ನು ಹೊಂದಿದೆ. 17 ಮೀಟರ್ ಎತ್ತರದಲ್ಲಿದೆ. ಹಡಗು ಸಂಚಾರಕ್ಕಾಗಿ ಇದರ ಮಧ್ಯ ಭಾಗವನ್ನು ಹಿಮ್ಮುಖವಾಗಿ ತಿರುಗಿ ಕೋಲುವುದರೆ ಆ ಹೆಣಿಗೆ ಬಿಡಿಸಿಕೊಳ್ಳುವುದು ಕುತೂಹಲಕಾರಿಯಾಗಿರುತ್ತೆ. ಇದರಲ್ಲಿ 8 ಮಂದಿ, ಕೆಲವು ಕಡೆ 12 ರಿಂದ 16 ಮಂದಿ ಕೂಡ ಇರುತ್ತಾರೆ. ಇದೀಗ ಜಡೆ ಕೋಲಾಟ. ಮುಂದಿನ ಸ್ತಬ್ಧ ಚಿತ್ರ ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ. ಬಂಧುಗಳೇ, ಭೂಮಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳು. 1917ನೇ ಸಾಲಿನಲ್ಲಿ KRS ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಭೋವಿ ಜನಾಂಗದವರು ಈ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಗಮನಿಸಿದ ಅಂದಿನ ಮೈಸೂರು ರಾಜ್ಯದ ಸನ್ಮಾನ್ಯ ಶ್ರೀ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಭೋವಿ ಸಮಾಜದ ಕಷ್ಟಗಳನ್ನು ಕಂಡು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದು. ಇದನ್ನು ಮಿಲ್ಲರ್ ಆಯೋಗ 1918ರ ವರದಿಯಲ್ಲಿ ಗುರುತಿಸಿದೆ. 1950ರ ಕೇಂದ್ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಭೋವಿ ಜನಾಂಗವನ್ನ ಸೇರ್ಪಡೆಗೊಳಿಸಲಾಗಿದೆ. ಭೋವಿ ಜನಾಂಗದವರ ಕುಲಕಸುಬಾದ ಬಂಡೆ ಒಡೆಯುವುದು, ಸಾಗಿಸುವುದು, ಕಾಲುವೆಗಳನ್ನು ಅಗೆಯುವುದು, ಗುಡಿಗೋಪುರಗಳನ್ನು ನಿರ್ಮಾಣ ಮಾಡುವುದು, ಬಾವಿಗಳನ್ನು ನಿರ್ಮಾಣ ಮಾಡುವುದು, ಹೀಗೆ ತೋಳ್ಬಲ ಮತ್ತು ಕೌಶಲ್ಯ ಈ ಜನಾಂಗದ ವೈಶಿಷ್ಟ್ಯವಾಗಿದೆ. ಭೋವಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ನಿಗಮದಿಂದ ಅನುಷ್ಠಾನಗೊಳಿಸುತ್ತಿರುವ
ವಿವಿಧ ಯೋಜನೆಗಳನ್ನು ಬಿಂಬಿಸುವ ಚಿತ್ರಗಳನ್ನ ಈ ಸ್ತಬ್ಧ ಚಿತ್ರದಲ್ಲಿ ನೀವೀಗ ಕಾಣಬಹುದಾಗಿದೆ ಬಂಧುಗಳೇ. ರಾಜ್ಯ ಭೋವಿ ಜನಾಂಗದ ಸಮಗ್ರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು 2016ರಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಿದೆ. 2017ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಗಮದ ಲೋಕಾರ್ಪಣೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನ ನೆರವೇರಿಸಿದರು. ನೀವು ಕಾಣುತ್ತಿದ್ದೀರಾ, ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಭೋವಿ ಸಮುದಾಯದವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳನ್ನ ಸ್ತಬ್ಧ ಚಿತ್ರದಲ್ಲಿ ಅಳವಡಿಸಲಾಗಿದೆ. ನಂತರದ ಜಾನಪದ ನೃತ್ಯವನ್ನ ತಾವು ಗಮನಿಸಬಹುದು, ಕರಬಲ ನೃತ್ಯ. ಈ ನೃತ್ಯವನ್ನ ಮಾಡ್ತಿರೋ ತಂಡ ಶ್ರೀ ಕಿರಣ ಉಮೇಶ ಕಿಡಿದಾಳ ಸಪ್ತಸ್ವರ ಸಂಗೀತ ಕಲಾ ಬಳಗ, ಬೆಳಗಾವಿ ಜಿಲ್ಲೆ. ಡೋಳು, ವಾದ್ಯ ಹಾಗೂ ತಮಟೆಯ ಸದ್ದಿನೊಂದಿಗೆ ಕಲಾವಿದರು ವಿಶೇಷವಾದ ನೃತ್ಯವನ್ನ ಮಾಡ್ತಾ ತೆರಳುತ್ತಾ ಇದ್ದಾರೆ. ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಮಂಡ್ಯ ಜಿಲ್ಲೆ. ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹ. ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳುವಳಿಗೆ ಹೆಸರುವಾಸಿಯಾಯಿತು. ಈ ಚಳುವಳಿ 1938ರ ಏಪ್ರಿಲ್ 10ರಂದು ಟಿ ಸಿದ್ದಲಿಂಗಯ್ಯ ಅವರ ನೇತೃತ್ವದಲ್ಲಿ ನಡೆಯಿತು. ಧ್ವಜ ಸತ್ಯಾಗ್ರಹವು ಬ್ರಿಟಿಷರು ಭಾರತೀಯರು ರಾಷ್ಟ್ರಧ್ವಜ ಹಾರಿಸಲು ವಿಧಿಸಿದ್ದ ನಿಷೇಧದ ವಿರುದ್ಧದ ಹೋರಾಟವಾಗಿತ್ತು. ಶಿವಪುರ ಮಂಡ್ಯ ಜಿಲ್ಲೆಯ ಮದ್ದೂರಿನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಏಪ್ರಿಲ್ 26, 1938ರಂದು ಇದೇ ಸ್ಥಳದಲ್ಲಿ ಮಹತ್ತರ ಇತಿಹಾಸ ನಿರ್ಮಾಣವಾಯಿತು. ಈ ಧ್ವಜ ಸತ್ಯಾಗ್ರಹವನ್ನು ಸ್ಮರಿಸಲು ಈ ಸ್ಥಳದಲ್ಲಿಯೇ 25/9/1979ರಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರ ನೇತೃತ್ವದಲ್ಲಿ ಸತ್ಯಾಗ್ರಹ ಸೌಧ ಎಂಬ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿಯವರು 1948ರಲ್ಲಿ ವಿಧಿವಶರಾದ ನಂತರ ಅವರ ಚಿತಾಭಸ್ಮವನ್ನು ಭಾರತದೆಲ್ಲೆಡೆ ವಿವಿಧ ಸ್ಥಳಗಳಲ್ಲಿ ವಿಸರ್ಜನೆ ಮಾಡಲಾಯಿತು. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ಪವಿತ್ರ ಸ್ಥಳವಾದ ಪಶ್ಚಿಮ ವಾಹಿನಿ ನದಿಯಲ್ಲಿಯೂ ಅವರ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಲಾಯಿತು. ಈ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಪಶ್ಚಿಮ ವಾಹಿನಿಯ ಸಮೀಪದಲ್ಲಿ ವಿಶೇಷ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ. ಮಹಾತ್ಮ ಗಾಂಧೀಜಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು, ರಾಷ್ಟ್ರಪಿತ. ಅವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿ ಜನರನ್ನು ಚಳವಳಿಗಳತ್ತ ಪ್ರೇರೇಪಿಸಿದರು. ಚರಕವನ್ನು ಗಾಂಧೀಜಿಯವರು ತಮ್ಮ ಸ್ವದೇಶಿ ಚಳವಳಿಯ ಪ್ರಮುಖ ಭಾಗವನ್ನಾಗಿ ಮಾಡಿಕೊಂಡ ಸಾಧನವಾಗಿದೆ. ಗಾಂಧೀಜಿಯ ದರ್ಶನದಲ್ಲಿ ಚರಕವು ಅಹಿಂಸೆಯ ಚಳವಳಿ, ಸ್ವಾಭಿಮಾನದ ಸಂಕೇತವಾಗಿದೆ, ಶಕ್ತಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವಿದು. ಅಕ್ಟೋಬರ್ 2 ಗಾಂಧಿ ಜಯಂತಿ. ಈ ದಿನದಂದೇ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಅವರ ಸಂದೇಶವನ್ನು ಸಾರುವಂತಹ, ಸತ್ಯಹಿಂಸೆಯ ಮಾರ್ಗವನ್ನು ತಿಳಿಸುವಂತಹ, ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹವನ್ನ ಬಿಂಬಿಸುವಂತಹ ಸ್ತಬ್ಧ ಚಿತ್ರ ನಿಮ್ಮೆಲ್ಲರ ಕಣ್ಮನವನ್ನ ಸೆಳಿತಾ ಇದೆ. ಹಾಗೆ ಒಂದು ವಿಶೇಷ ಜಾನಪದ ಕಲೆಯನ್ನ ನೋಡ್ತಾ ಇದ್ದೀರಾ. ಜಾನಪದ ಕಲಾವಿದರು ದೊಣ್ಣೆ ವರಸಿಯ ಜೊತೆಯಲ್ಲಿ ಸಾಹಸ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಾಹಸವನ್ನ ಪ್ರತಿಬಿಂಬಿಸುವಂತಹ ಒಂದು ಕಲೆ. ಮೈ ನವಿರೇಳಿಸುವಂತಹ ಸಾಹಸವನ್ನ ಮಾಡ್ತಾ ತೆರಳ್ತಾ ಇದ್ದಾರೆ ಕಲಾವಿದರು. ಹಾಗೆ ಮುಂದಿನ ಕಲಾ ತಂಡ ದೊಡ್ಡ ಗಾತ್ರದ ತಮಟೆಯೊಂದಿಗೆ ಕರ್ನಾಟಕ ಧ್ವಜವನ್ನ ಹಿಡಿದು ನೃತ್ಯವನ್ನ ಮಾಡ್ತಾ ಸಾಕ್ತಾ ಇದ್ದಾರೆ.
ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ರಾಜ್ಯ ಪೊಲೀಸ್, ಮನೆ ಮನೆಗೆ ಪೊಲೀಸ್. ಸ್ತಬ್ಧ ಚಿತ್ರದ ಮುಂದೆ ಸಾಕ್ತಾ ಇರುವಂತಹ ಕಲಾವಿದರು ದೊಡ್ಡ ಗಾತ್ರದ ಢೋಲು ತಮಟೆಯನ್ನ ಹಿಡಿದು ಕರ್ನಾಟಕ ತಾಯಿ ಭುವನೇಶ್ವರಿಯ ಆರಾಧಿಸ್ತಾ ನೃತ್ಯವನ್ನ ಮಾಡ್ತಾ ಕಂಸಾಳೆಯ ಜೊತೆಗೆ ಸಾಕ್ತಾ ಇದ್ದಾರೆ. ಕಂಸಾಳೆ ನಮ್ಮ ರಾಜ್ಯದ ಜಾನಪದ ಕಲೆಗಳ ವಿಶಿಷ್ಟ ಕಲೆ. ಮುಂದಿನ ಸ್ತಬ್ಧ ಚಿತ್ರ ಇದೀಗ. ಜನಪದ ಕಲಾ ತಂಡಗಳು ಬಹಳ ಸಂಭ್ರಮದಿಂದ ತಮ್ಮ ಕಲೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಕೀರ್ತಿಯನ್ನ ಬೆಳಗುವಂತಹ ಜನಪದ ಕಲೆಗಳಿವು. ಕರ್ನಾಟಕದ ಬಾವುಟವನ್ನ ಎತ್ತಿ ಹಿಡಿಯುತ್ತಾ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸ್ತಬ್ಧ ಚಿತ್ರ. ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ. ಪೊಲೀಸ್ ಅಥವಾ ಇನ್ನಿತರ ತುರ್ತು ಸೇವೆಗಳಿಗಾಗಿ ಕರೆ ಮಾಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ. ಕರ್ನಾಟಕ ಸರ್ಕಾರವು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಿಸುವ ಮಹತ್ವದ ಉದ್ದೇಶದಿಂದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಕಾನೂನು ಜಾರಿ ಸಂಸ್ಥೆಗಳ ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸ, ಸುರಕ್ಷತೆ ಮತ್ತು ನೇರ ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಕಾರ್ಯಕ್ರಮಗಳ ಮೂಲಕ ಪ್ರತಿ ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ. ಜನರಲ್ಲಿ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯವಾಗಿರುತ್ತದೆ. ಅಪರಾಧ ತಡೆಯಲು ಹಾಗೂ ಅಪರಾಧ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಮಾಡಲು ಈ ಯೋಜನೆ ಸಹಕಾರಿಯಾಗಿದೆ. ಸಾರ್ವಜನಿಕ ಸ್ನೇಹಿಯಾಗಿ ಸಮಾಜಕ್ಕೆ ಉತ್ತಮ ಪೊಲೀಸ್ ಸೇವೆಯನ್ನು ಒದಗಿಸಲು ಅಗತ್ಯ ಕ್ರಮ ವಹಿಸಲಾಗಿದೆ. ಸಾರ್ವಜನಿಕರಲ್ಲಿ ಸಂಚಾರ ನಿಯಮ ಪಾಲನೆ ಬಗ್ಗೆ ಅರಿವು ಮೂಡಿಸುವುದು, ಅಪಘಾತ ತಡೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಹಾಗೂ ಸೈಬರ್ ಆನ್ಲೈನ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಗತ್ಯ ಕ್ರಮವನ್ನು ವಹಿಸುತ್ತಿದೆ. ಇದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸ್ತಬ್ಧ ಚಿತ್ರ. ಮುಂದೆ ಬರ್ತಾ ಇರುವಂತಹ ಜಾನಪದ ಕಲೆ ದೊಣ್ಣೆ ವರಸೆ ಮತ್ತು ಕತ್ತಿ ವರಸೆ. ಇದೊಂದು ಯುದ್ಧ ಕಲೆ. ದೊಣ್ಣೆಯನ್ನ ನಡುಭಾಗದಲ್ಲಿ ಹಿಡಿದು ವಿವಿಧ ರೀತಿಯಲ್ಲಿ ರೊಯ್ಯನ್ನೇ ತಿರುಗಿಸುತ್ತಾ ಹೊರಗಿನಿಂದ ಯಾವ ಏಟುಗಳು ಬೀಳದಂತೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಕಲೆ. ಒಮ್ಮೊಮ್ಮೆ ಎದುರಾಳಿಯ ದೊಣ್ಣೆಗೆ ಏಟು ತಾಗಿಸಿ ರಕ್ಷಿಸಿಕೊಳ್ಳಿಸುವ ಚಾಣಾಕ್ಷತನ ರೋಮಾಂಚಕಾರಿ. ಸಾಮಾನ್ಯವಾಗಿ ದೊಣ್ಣೆ ವರಸೆ ಮತ್ತು ಕತ್ತಿ ವರಸೆ ಎರಡು ಒಂದೇ ಬಗೆಯ ವರಸೆಗಳಾಗಿರುತ್ತವೆ. ಎರಡು ತುದಿಗಳಿಗೆ ಬೆಂಕಿ ಉಂಡೆಗಳನ್ನ ಸಿಕ್ಕಿಸಿಕೊಂಡು ಗಿರ್ರನೆ ದೊಣ್ಣೆ ತಿರುಗಿಸಿ ಮಾಯಾಲೋಕ ಸೃಜಿಸುತ್ತಾರೆ. ದೊಣ್ಣೆಗಳ ತುದಿಗೆ ಬೆಳ್ಳಿಯ ಅಥವಾ ಕಬ್ಬಿಣದ ಚಾಕುಗಳನ್ನ ಸಿಗಿಸಿ ದೊಣ್ಣೆ ತಿರುಗಿಸಿ ಮಾಯಾಲೋಕ ಸೃಜಿಸುತ್ತಾರೆ. ದೊಣ್ಣೆಗಳ ತುದಿಗೆ ಬೆಳ್ಳಿಯ ಅಥವಾ ಕಬ್ಬಿಣದ ಚಾಕುಗಳನ್ನ ಸಿಗಿಸಿ ದೊಣ್ಣೆ ತಿರುಗಿಸುವ ಚಮತ್ಕಾರ ಬಹು ಆಕರ್ಷಣೀಯ. ಸಮಾಜ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಸ್ವಾವಲಂಬನೆಯ ಬದುಕಿನ ಚಿತ್ರಣವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಸಂವಿಧಾನದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಪ್ರತಿನ ನೀವಿಲ್ಲಿ ನಿಲ್ಲು ಅಯ್ಯೋ ಏನ್ರಿ ಇದು? ಇಷ್ಟೊಂದು ಟೈಟ್ ಬಡ್ಜೆಟ್ಲಿ ಹೊಸ ಕಾರ EMI ಹೇಗ್ ಕಟ್ಟೋದು? ಯಾವ ಟೆನ್ಷನ್ ಇಲ್ದಾಗ ಅದು ಹೇಗೆ? ಈ GST ಉಳಿತಾಯ ಸಂಭ್ರಮದಲ್ಲಿ ಕಾರ್ ರೇಟ್ ತುಂಬಾನೇ ಕಡಿಮೆ ಆಗಿದೆ. 1500 cc ಇರೋ ಕಾರ್ ಮೇಲೆ 70,000ವರೆಗೂ ಉಳಿತಾಯ ಆಗುತ್ತೆ. ಅಂದ್ರೆ ನಮ್ಮಂತವ್ರು ಕಾರ್ ಕೊಂಡ್ಕೊಳ್ಳೋದು ತುಂಬಾನೇ ಸುಲಭ. GST ಉಳಿತಾಯ ಸಂಭ್ರಮ, ಪ್ರತಿ ಮನೆಯಲ್ಲೂ ಸಂತೋಷ. इस बार मैं मिठाई नहीं हेल्दी वाला तोहफा लाई हूँ। तुलसी के बादाम, काजू, पिस्ता और किशमिश से भरा, क्योंकि सबसे बड़ा तोहफा सेहत है। ಗಮನಿಸಬಹುದು. ಈ ಬಾರಿ ದಸರಾ ಉದ್ಘಾಟನೆಯಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನ ವಾಚಿಸಿದನ್ನ ನಾವು ಗಮನಿಸಬಹುದು. ಬಂಧುಗಳೇ, ಸಮಾಜ ಕಲ್ಯಾಣ ಇಲಾಖೆ ಹೊಸ ಕಾಯಕಲ್ಪವನ್ನ ನೀಡಿದ್ದಾರೆ ಮಾನ್ಯ ಸಚಿವರಾದಂತ ಡಾಕ್ಟರ್ HC ಮಹದೇವಪ್ಪನವರು. ಮುಂದಿನ ಸ್ತಬ್ಧ ಚಿತ್ರ
ವೇಷಧಾರಿಗಳಾಗಿರುವಂಥ ಕಲಾವಿದರು ವೇದಿಕೆ ಮುಂಭಾಗದಲ್ಲಿ ಚಲಿಸ್ತಾ ಇದ್ದಾರೆ. ಅನ್ನಭಾಗ್ಯ, ಹಸಿವು ಮುಕ್ತ ಕರ್ನಾಟಕ, ರೈತರಿಂದ ಬಳಕೆದಾರರಿಗೆ ಗ್ಯಾರಂಟಿ ಯೋಜನೆ, ಹಸಿವಿಲ್ಲದ ಕರ್ನಾಟಕ ಅನ್ನಭಾಗ್ಯ ಯೋಜನೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಖರೀದಿ ಕೇಂದ್ರ ಎಲ್ಲವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಹಸಿದವರಿಗೆ ಅನ್ನ ನೀಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ. ಹಸಿವು ಮುಕ್ತ ಕರ್ನಾಟಕಕ್ಕೆ ನಾಂದಿ ಹಾಡಿದಂತಹ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸ್ತಬ್ಧ ಚಿತ್ರದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಕಲಾವಿದರು ಅತ್ಯಂತ ಸಡಗರ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮುಂದಿನ ಸ್ತಬ್ಧ ಚಿತ್ರ ಜ್ಞಾನಿ ವಿಜ್ಞಾನಿಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್. ಚಿಕ್ಕಬಳ್ಳಾಪುರ ಜಿಲ್ಲೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಜ್ಞಾನಿ ವಿಜ್ಞಾನಿಗಳ ನಾಡು. ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರು 18ನೇ ಶತಮಾನದ ಮಹಾನ್ ಹಿಂದೂ ಸಂತ ಮತ್ತು ಆಧ್ಯಾತ್ಮಿಕ ಗುರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದವರು. ಅವರು ಅಮರನಾರಾಯಣ ದೇವರ ಭಕ್ತರಾಗಿದ್ದವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರಚಲಿತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು. ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು 17ನೇ ಶತಮಾನದ ಪ್ರಖ್ಯಾತ ಹಿಂದೂ ಸಂತ ಯೋಗಿ. 1608ರಲ್ಲಿ ಕಾಶಿಯಲ್ಲಿ ಜನಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿದ್ದ ಶ್ರೀ ವೀರಭೋಜಾಚಾರ್ಯ ದಂಪತಿಗಳು ಇವರನ್ನ ದತ್ತು ಪಡೆದರು. ಬಾಲ್ಯಾವಸ್ಥೆಯಲ್ಲಿಯೇ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಗೆ ಧಾರ್ಮಿಕ ಜಾಗೃತಿ ತರಲು ದೇಶ ಪರ್ಯಟನೆಯಲ್ಲಿ ನಿರತರಾದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಪ್ರಖ್ಯಾತ ಎಂಜಿನಿಯರ್. ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಸ್ತಬ್ಧ ಚಿತ್ರದಲ್ಲಿ ಅವರ ಪ್ರತಿಮೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಪ್ರೊಫೆಸರ್ ಸಿ ಎನ್ ರಾವ್ ರವರು ಭಾರತೀಯ ವಿಜ್ಞಾನಿ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನವರು, ಭಾರತೀಯ ಭೌತಶಾಸ್ತ್ರ ವಿಜ್ಞಾನಿ. ಹೀಗೆ ಜ್ಞಾನಿ ವಿಜ್ಞಾನಿಗಳ ನೆಲೆನಾಡಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ತಬ್ಧ ಚಿತ್ರ ನಂತರ ವಿವಿಧ ಗೊಂಬೆಗಳ ಆಕೃತಿಯನ್ನು ನೋಡ್ತಾ ಇದೀವಿ. ಗೊಂಬೆ ಕುಣಿತ ಹಾಗೂ ಗಾರುಡಿ ಗೊಂಬೆ ಇದು ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ. ಮಲೆನಾಡಿನಲ್ಲಿ ಇದನ್ನ ತಟ್ಟೆರಾಯಿನ ಕುಣಿತ ಎಂದು ಹೇಳುತ್ತಾರೆ. ಶುದ್ಧ ಮನರಂಜನೆಯ ಗಾರುಡಿ ಗೊಂಬೆ ಕುಣಿತ ದೊಡ್ಡ ಆಕಾರದ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಗೊಂಬೆಗಳನ್ನ ಇಬ್ಬರು ಕುಣಿಸುವುದೇ ಗಾರುಡಿ ಗೊಂಬೆ ಕುಣಿತ. ಗಾರುಡಿ ಗೊಂಬೆಯನ್ನ 10-15 ಅಡಿ ಎತ್ತಿರುವ ಬಿದಿರಿನ ತಡಿಕೆಗಳಿಂದ ಮಾಡಿರುತ್ತಾರೆ. ಅದಕ್ಕೆ ಹಗುರವಾದ ಮರದಿಂದ ಮಾಡಿದ ತಲೆ ಹಾಗೂ ಮಂಗಿಯನ್ನು ಅಳವಡಿಸುತ್ತಾರೆ. ಇದು ಗಂಡು ಗೊಂಬೆ. ಇದಕ್ಕೆ ಪೀಠ, ಅಂಗಿ, ಕೆಳಭಾಗಕ್ಕೆ ಪಂಚೆ, ಹೀಗೆ ವಿಶೇಷವಾದಂತಹ ವಸ್ತ್ರ ವಿನ್ಯಾಸದಲ್ಲಿ ನಾವು ಗೊಂಬೆ ಕುಣಿತವನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಆಧುನಿಕ ಸ್ಪರ್ಶವನ್ನ ಕೂಡ ಕೊಟ್ಟಿದ್ದಾರೆ. ಪಾಂಡ ನೋಡ್ಬೋದು, ಅಲ್ಲಿ ಕಿಂಗ್ ಕಾಂಗ್ ನೋಡ್ಬೋದು. ಹೀಗೆ ವಿಶೇಷವಾದಂತಹ ವೇಷಭೂಷಣಗಳ ಗೊಂಬೆ ಕುಣಿತ ತಮ್ಮ ಮುಂದೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಭಿಕ್ಷಾಟನೆ ಮುಕ್ತ ಮೈಸೂರು, ಮರಳಿ ಮನೆಗೆ ಪರಿವರ್ತನೆ, ಸ್ವಾವಲಂಬನೆ, ಪೋಷಣೆ, ರಕ್ಷಣೆ ಕೇಂದ್ರ ಪರಿಹಾರ ಸಮಿತಿ. ಬಂಧುಗಳೇ, ಭಿಕ್ಷಾಟನೆಯನ್ನ ಪ್ರೋತ್ಸಾಹಿಸಬೇಡಿ. ಭಿಕ್ಷುಕರು ಕಂಡು ಬಂದಲ್ಲಿ ನಿರಾಶ್ರಿತರ ಒಂದು ಸಹಾಯವಾಣಿಗೆ ತಿಳಿಸಿ. ಭಿಕ್ಷಾಟನೆ ನಿರ್ಮೂಲನೆ ಮಾಡೋದು ಸರ್ಕಾರದ ಉದ್ದೇಶ. ಭಿಕ್ಷಾಟನೆ ನಿರ್ಮೂಲನೆ, ಭಿಕ್ಷಾಟನೆ ಮುಕ್ತ ಮೈಸೂರು. ಆ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ. ಯಾರು ಹಸಿವಿನಿಂದ ಕಂಗೆಡಬಾರದು, ಆರ್ಥಿಕ ಮುಗ್ಗಟ್ಟಿನಿಂದ ಬಳಲಬಾರದು, ಎಲ್ಲರಿಗೂ ಕೂಡ ಮೂಲಭೂತವಾದಂತಹ ಸವಲತ್ತುಗಳು, ಸೌಕರ್ಯಗಳು ಲಭ್ಯವಾಗಬೇಕು ಎನ್ನುವಂತಹ ಆಶಯದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಅದರ ಸದುಪಯೋಗವನ್ನ ಎಲ್ಲರೂ ಪಡೆಯುವಂತಾಗಲಿ ಎನ್ನುವಂತಹ ಆಶಯ ನಮ್ಮದು. ಬಂಧುಗಳೇ, ಈಗ ತಾವು ಕಾಣ್ತಾ ಇರೋದು ಜೋಗತಿ ನೃತ್ಯ. ಕರ್ನಾಟಕದ ಉತ್ತರ ಕರ್ನಾಟಕದ ವಿಶೇಷ ಕಲೆ ಜೋಗತಿ ನೃತ್ಯ.
ಅದನ್ನ ತಾವು ನೋಡ್ತಾ ಇದ್ದೀರಾ. ನಮ್ಮ ಮಹಿಳಾ ಕಲಾವಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೋಗತಿ ನೃತ್ಯ, ಇದಕ್ಕೆ ವಿಶೇಷವಾದಂತಹ ತರಬೇತಿಯ ಅಗತ್ಯವಿದೆ. ಬಹಳ ಸುಂದರವಾದ ವೇಷಭೂಷಣಗಳನ್ನ ತೊಟ್ಟು ಹಲವು ದಿನಗಳ ಅಭ್ಯಾಸದ ಫಲವಾಗಿರುವಂತಹ ಜೋಗತಿ ನೃತ್ಯವನ್ನ ಬಹಳ ಸೊಗಸಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರುವಂತಹ ಈ ಎಲ್ಲ ಕಲಾವಿದೆಯರು. ಮುಂದಿನ ಸ್ತಬ್ಧ ಚಿತ್ರ ನಗರಾಭಿವೃದ್ಧಿ ಇಲಾಖೆ, ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು. ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಸೇವೆಗಳ ನಿರ್ವಹಣೆಗೆ ನಿರ್ದೇಶನಾಲಯ ಪ್ರಮುಖ ಅಂಗವಾಗಿದೆ. ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆಗಳು, ನಗರ ಸಭೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯತ್ಗಳು ನಗರಾಭಿವೃದ್ಧಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸರ್ಕಾರದ ಉದ್ದೇಶವೆಂದರೆ ಶುದ್ಧ, ಹಸಿರು, ತಂತ್ರಜ್ಞಾನ ಆಧಾರಿತ ಹಾಗೂ ಎಲ್ಲರಿಗೂ ಸುಲಭವಾಗಿರುವ ನಗರ ಜೀವನವನ್ನು ಒದಗಿಸುವುದು. ಇಂದಿರಾ ಕ್ಯಾಂಟೀನ್, ಯಾರು ಹಸಿವಿನಿಂದ ಮಲಗಬಾರದು. ಕರ್ನಾಟಕ ಸರ್ಕಾರದ ಅತ್ಯಂತ ಜನಪರವಾದಂತಹ ಯೋಜನೆ ಇಂದಿರಾ ಕ್ಯಾಂಟೀನ್. ಅಲ್ಪ ವೆಚ್ಚದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಬಡ ಕುಟುಂಬಗಳು, ದಿನಗೂಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಅಸಹಾಯಕರಿಗೆ ನಿತ್ಯ ಆಹಾರ ಭದ್ರತೆ ನೀಡುತ್ತಿದೆ ಇಂದಿರಾ ಕ್ಯಾಂಟೀನ್. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ, ಇಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಗುಣಮಟ್ಟದ ಆಹಾರ. ಸ್ಮಾರ್ಟ್ ಸಿಟಿ ಯೋಜನೆ, ಭವಿಷ್ಯದ ನಗರಗಳ ದಿಕ್ಕು. ಬೆಂಗಳೂರನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ 6 ಸ್ಮಾರ್ಟ್ ನಗರಗಳು ರೂಪುಗೊಳ್ಳುತ್ತಿವೆ. ತಂತ್ರಜ್ಞಾನ, ನವೀನ ಸೌಲಭ್ಯಗಳು, ಪರಿಸರ ಸ್ನೇಹಿ ಯೋಜನೆಗಳು, ಇವುಗಳ ಮೂಲಕ ವಿಶ್ವಮಟ್ಟದ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದೆ. ತುಮಕೂರು ಸ್ಮಾರ್ಟ್ ಲೈಬ್ರರಿ, ಡಿಜಿಟಲ್ ಓದು, ಈ ಪುಸ್ತಕಗಳು ಸಮುದಾಯ ಕಲಿಕಾ ಸ್ಥಳ. ದಾವಣಗೆರೆ ವಿಮಾನ ನಿಲ್ದಾಣ ಶೈಲಿಯ ರೈಲು ನಿಲ್ದಾಣ, ಪ್ರಯಾಣಿಕರಿಗೆ ಆಧುನಿಕ ಅನುಭವ, ಸುಗಮ ಸಾರಿಗೆ ವ್ಯವಸ್ಥೆ. ನಗರಾಭಿವೃದ್ಧಿ ಮತ್ತು ಪಾಲಿಕೆ ಯೋಜನೆಗಳು, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ನವೀನ ಮಲಿನ ಜಲ ಶುದ್ಧೀಕರಣ ಘಟಕಗಳು, ಘನತ್ಯಾಜ್ಯ ನೀರು ಸಂಗ್ರಹಣೆ ಹಾಗೂ ಮರುಬಳಕೆ, ವಸತಿ ಯೋಜನೆಗಳು. ಇದರ ಮುಖ್ಯವಾದ ಸಂದೇಶ ಸ್ಮಾರ್ಟ್, ಶುದ್ಧ ಮತ್ತು ಕಾಳಜಿಯ ನಗರಗಳು ಪ್ರತಿಯೊಬ್ಬ ನಾಗರಿಕನ ಹಕ್ಕು, ಜನಸಾಮಾನ್ಯರ ಕಲ್ಯಾಣ, ಸುಸಜ್ಜಿತ ನಗರಗಳು, ಸಮಾನ ಅವಕಾಶಗಳು ಮತ್ತು ಸ್ಥಿರವಾದ ಭವಿಷ್ಯ. ಅದರ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲಾ ಪ್ರಕಾರ ಕಂಗಿಲು ನೃತ್ಯ. ಶ್ರೀ ಪ್ರಶಾಂತ್ ಬ್ರಹ್ಮಾವರ ಅಂಕದ ಮನೆ ಜಾನಪದ ಕಲಾ ಸಂಘ, ತೆಂಕುಬಿರ್ತಿ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ ಹಾಗೂ ಶ್ರೀ ಮಂಜುನಾಥ್ ಎಂಜಿ ಸುಗಿಪು ಜಾನಪದ ಕಲಾ ತಂಡ, ದಕ್ಷಿಣ ಕನ್ನಡ ಜಿಲ್ಲೆ. ಉಡುಪಿ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೆಲವು ಭಾಗಗಳಲ್ಲಿ ಮಾತ್ರ ಈ ಕುಣಿತ ಕಂಡುಬರುತ್ತದೆ. ಮೈಸೂರು ಮಹಾನಗರ ಪಾಲಿಕೆಯ ಸ್ತಬ್ಧ ಚಿತ್ರ ರಾಜಮಾರ್ಗದಲ್ಲಿ ಬರುತ್ತಿದೆ. ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು. ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ಮೈಸೂರು ನಗರ. ಬಹಳ ಸುಂದರವಾಗಿರುವಂತಹ ನಗರ, ಅರಮನೆಗಳ ನಗರ, ಹಸಿರು ನಗರ, ಪಾರಂಪರಿಕ ನಗರ, ಸಾಂಸ್ಕೃತಿಕ ನಗರ. ಹಲವು ರೀತಿಯಲ್ಲಿ ಗುರುತಿಸಿಕೊಳ್ಳುವುದರೊಂದಿಗೆ ದೇಶದ ಸ್ವಚ್ಛ ನಗರ ಎಂಬ ಗರಿಮೆಯನ್ನು ಪಡೆದಿದೆ. ಮೈಸೂರು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕಾರ್ಯನಿರ್ವಹಣೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ. ವಿಶ್ವದಲ್ಲಿಯೇ ಅತಿ ದೊಡ್ಡ ಸ್ವಚ್ಛತಾ ಸ್ಪರ್ಧೆಯಾದ ಸ್ವಚ್ಛ ಸರ್ವೇಕ್ಷಣ್ 2024ರಲ್ಲಿ ಮೈಸೂರು ಅತ್ಯುತ್ತಮ ಸ್ಥಾನವನ್ನ ಪಡೆದು ಸೂಪರ್ ಸ್ವಚ್ಛ ಲೀಗ್ ನಗರವಾಗಿ ಹೊರಹೊಮ್ಮಿದೆ. ಕಸಮುಕ್ತ ನಗರ ಶ್ರೇಯಾಂಕದಲ್ಲಿ 5 ಸ್ಟಾರ್ ರೇಟಿಂಗ್ ಮತ್ತು ವಾಟರ್ ಪ್ಲಸ್ ಶ್ರೇಯಾಂಕ ಪಡೆದ ಕರ್ನಾಟಕದ ಮೊದಲ ಮತ್ತು ಏಕಮಾತ್ರ ಮಹಾನಗರ ಪಾಲಿಕೆಯಾಗಿದೆ ಮೈಸೂರು ಮಹಾನಗರ ಪಾಲಿಕೆ. ಬಂಧುಗಳೇ, ನಂತರ ಸಾಕ್ತಾ ಇರೋದು ಕರಗತಪ್ಪಟಂ, ತಮಿಳುನಾಡು ದಕ್ಷಿಣ ವಲಯ ಸಾಂಸ್ಕೃತಿಕ ತಂಡ, ತಮಿಳುನಾಡು ಮೂಲದ ಜಾನಪದ ಕಲೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕದ ನವನಿರ್ಮಾಣಕ್ಕೆ ಗ್ಯಾರಂಟಿ ಸರ್ಕಾರ. ಅಕ್ಟೋಬರ್ 2 ಗಾಂಧಿ ಜಯಂತಿ. ಇಂದು ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಗಾಂಧೀಜಿಯವರು ಸಾರಿದಂತಹ ನನ್ನ ಜೀವನವೇ ನನ್ನ ಸಂದೇಶ ಹಾಗೂ ಬೆಳಗಾವಿಯಲ್ಲಿ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ನೀವಿಲ್ಲಿ ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿಯನ್ನ ಕಾಣ್ತಾ ಇದ್ದೀವಿ.
ಶಕ್ತಿ ಯೋಜನೆ ರಾಜ್ಯದಾದ್ಯಂತ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಒದಗಿಸುವ ಮಹತ್ವದ ಯೋಜನೆ. ರಾಜ್ಯದ ಎಲ್ಲಾ ವಯಸ್ಸಿನ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಅಥವಾ ಮತ್ಯಾವುದೇ ಗುರುತಿನ ಚೀಟಿ ತೋರಿಸಿ ಉಚಿತವಾಗಿ ಸಾರಿಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡಬಹುದು. ಇದರಿಂದ ಬಡ ಮತ್ತು ಮಧ್ಯಮ ಕುಟುಂಬಗಳ ಉದ್ಯೋಗಸ್ಥ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗಿದೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯನ್ನ ಬರೆದಿದೆ ಶಕ್ತಿ ಯೋಜನೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಮಹಿಳೆಯರಿಗಾಗಿ ನೀಡಿದ ಮಹತ್ವಪೂರ್ಣ ಯೋಜನೆ ಗೃಹಲಕ್ಷ್ಮಿ. ಪ್ರತಿ ತಿಂಗಳು ಸರಾಸರಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ. ಇದು ಬಡ ಮಧ್ಯಮ ಕುಟುಂಬಗಳಿಗೆ ವಿದ್ಯುತ್ ಬಿಲ್ ಹೊರೆಯನ್ನ ಕಡಿಮೆ ಮಾಡಿದೆ. ಗೃಹ ಜ್ಯೋತಿ ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ನಿರುದ್ಯೋಗ ಯುವಕ ಯುವತಿಯರಿಗೆ 3 ವರ್ಷಗಳವರೆಗೆ ನೀಡುವ ಆರ್ಥಿಕ ಸಹಾಯಧನ. ನಿರುದ್ಯೋಗಿ ಪದವೀಧರರಿಗೆ ಜೀವನ ಭದ್ರತೆ ನೀಡುತ್ತಿದೆ ಯುವ ನಿಧಿ. ಕಂಗಿಲು ಕುಣಿತು ಹಾಗೂ ಕರಪಟ ಕುಣಿತ ನಂತರ ಈಗ ಮುಂದಿನ ಸ್ತಬ್ಧ ದಸರಾ ಉದ್ಘಾಟನೆಯಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನ ವಾಚಿಸಿದನ್ನ ನಾವು ಗಮನಿಸಬಹುದು ಬಂಧುಗಳೇ. ಸಮಾಜ ಕಲ್ಯಾಣ ಇಲಾಖೆ ಹೊಸ ಕಾಯಕಲ್ಪವನ್ನ ನೀಡಿದ್ದಾರೆ ಮಾನ್ಯ ಸಚಿವರಾದಂತ ಡಾಕ್ಟರ್ HC ಮಹದೇವಪ್ಪನವರು. ಮುಂದಿನ ಸ್ತಬ್ಧ ಚಿತ್ರ ವೇಷಧಾರಿಗಳಾಗಿರುವಂತಹ ಕಲಾವಿದರು ವೇದಿಕೆ ಮುಂಭಾಗದಲ್ಲಿ ಚಲಿಸ್ತಾ ಇದ್ದಾರೆ. ಅನ್ನಭಾಗ್ಯ, ಹಸಿವು ಮುಕ್ತ ಕರ್ನಾಟಕ, ರೈತರಿಂದ ಬಳಕೆದಾರರಿಗೆ ಗ್ಯಾರಂಟಿ ಯೋಜನೆ, ಹಸಿವಿಲ್ಲದ ಕರ್ನಾಟಕ ಅನ್ನಭಾಗ್ಯ ಯೋಜನೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಖರೀದಿ ಕೇಂದ್ರ ಎಲ್ಲವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಹಸಿದವರಿಗೆ ಅನ್ನ ನೀಡುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ. ಹಸಿವು ಮುಕ್ತ ಕರ್ನಾಟಕಕ್ಕೆ ನಾಂದಿ ಹಾಡಿದಂತಹ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು ಸ್ತಬ್ಧ ಚಿತ್ರದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಕಲಾವಿದರು ಅತ್ಯಂತ ಸಡಗರ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮುಂದಿನ ಸ್ತಬ್ಧ ಚಿತ್ರ ಜ್ಞಾನಿ ವಿಜ್ಞಾನಿಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್. ಚಿಕ್ಕಬಳ್ಳಾಪುರ ಜಿಲ್ಲೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಜ್ಞಾನಿ ವಿಜ್ಞಾನಿಗಳ ನಾಡು. ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರರು 18ನೇ ಶತಮಾನದ ಮಹಾನ್ ಹಿಂದೂ ಸಂತ ಮತ್ತು ಆಧ್ಯಾತ್ಮಿಕ ಗುರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಗ್ರಾಮದವರು. ಅವರು ಅಮರನಾರಾಯಣ ದೇವರ ಭಕ್ತರಾಗಿದ್ದವರು ಮತ್ತು ದ್ವೈತ ಸಿದ್ಧಾಂತವನ್ನು ಪ್ರಚಲಿತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದರು. ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು 17ನೇ ಶತಮಾನದ ಪ್ರಖ್ಯಾತ ಹಿಂದೂ ಸಂತ ಯೋಗಿ. 1608ರಲ್ಲಿ ಕಾಶಿಯಲ್ಲಿ ಜನಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿದ್ದ ಶ್ರೀ ವೀರಭೋಜಾಚಾರ್ಯ ದಂಪತಿಗಳು ಇವರನ್ನ ದತ್ತು ಪಡೆದರು. ಬಾಲ್ಯಾವಸ್ಥೆಯಲ್ಲಿಯೇ ಪಾಪಾಗ್ನಿ ಮಠದ ಮುಖ್ಯಸ್ಥರಾಗಿ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಸಾರ್ವಜನಿಕರಿಗೆ ಧಾರ್ಮಿಕ ಜಾಗೃತಿ ತರಲು ದೇಶ ಪರ್ಯಟನೆಯಲ್ಲಿ ನಿರತರಾದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತೀಯ ಪ್ರಖ್ಯಾತ ಎಂಜಿನಿಯರ್. ಅವರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಸ್ತಬ್ಧ ಚಿತ್ರದಲ್ಲಿ ಅವರ ಪ್ರತಿಮೆಯನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಪ್ರೊಫೆಸರ್ CN ರಾವ್ ರವರು ಭಾರತೀಯ ವಿಜ್ಞಾನಿ. ಡಾಕ್ಟರ್ H ನರಸಿಂಹಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನವರು, ಭಾರತೀಯ ಭೌತಶಾಸ್ತ್ರ ವಿಜ್ಞಾನಿ. ಹೀಗೆ ಜ್ಞಾನಿ ವಿಜ್ಞಾನಿಗಳ ನೆಲೆನಾಡಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ತಬ್ಧ ಚಿತ್ರ ನಂತರ ವಿವಿಧ ಗೊಂಬೆಗಳ ಆಕೃತಿಯನ್ನ ನೋಡ್ತಾ ಇದೀವಿ. ಗೊಂಬೆ ಕುಣಿತ ಹಾಗೂ ಗಾರುಡಿ ಗೊಂಬೆ ಇದು ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ. ಮಲೆನಾಡಿನಲ್ಲಿ ಇದನ್ನ ತಟ್ಟೆರಾಯಿನ ಕುಣಿತ ಎಂದು ಹೇಳುತ್ತಾರೆ. ಶುದ್ಧ ಮನರಂಜನೆಯ ಗಾರುಡಿ ಗೊಂಬೆ ಕುಣಿತ ದೊಡ್ಡ ಆಕಾರದ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಗೊಂಬೆಗಳನ್ನ ಇಬ್ಬರು ಕುಣಿಸುವುದೇ ಗಾರುಡಿ ಗೊಂಬೆ ಕುಣಿತ. ಗಾರುಡಿ ಗೊಂಬೆಯನ್ನ 10-15 ಅಡಿ ಎತ್ತಿರುವ ಬಿದಿರಿನ ತಡಿಕೆಗಳಿಂದ ಮಾಡಿರುತ್ತಾರೆ. ಅದಕ್ಕೆ ಹಗುರವಾದ ಮರದಿಂದ ಮಾಡಿದ ತಲೆ ಹಾಗೂ ಮಂಗೆಯನ್ನು ಅಳವಡಿಸುತ್ತಾರೆ. ಇದು ಗಂಡು ಗೊಂಬೆ. ಇದಕ್ಕೆ ಪೀಠ, ಅಂಗಿ, ಕೆಳಭಾಗಕ್ಕೆ ಪಂಚಾಯತ್, ಹೀಗೆ ವಿಶೇಷವಾದಂತಹ ವಸ್ತ್ರ ವಿನ್ಯಾಸದಲ್ಲಿ ನಾವು ಗೊಂಬೆ ಕುಣಿತವನ್ನ ನೋಡ್ತಾ ಇದ್ದೀವಿ.
ಅದಕ್ಕೆ ಆಧುನಿಕ ಸ್ಪರ್ಶವನ್ನ ಕೂಡ ಕೊಟ್ಟಿದ್ದಾರೆ. ಪಾಂಡ ನೋಡ್ಬೋದು, ಅಲ್ಲಿ ಕಿಂಗ್ ಕಾಂಗ್ ನೋಡ್ಬೋದು. ಹೀಗೆ ವಿಶೇಷವಾದಂತಹ ವೇಷಭೂಷಣಗಳ ಗೊಂಬೆ ಕುಣಿತ ತಮ್ಮ ಮುಂದೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಭಿಕ್ಷಾಟನೆ ಮುಕ್ತ ಮೈಸೂರು, ಮರಳಿ ಮನೆಗೆ ಪರಿವರ್ತನೆ, ಸ್ವಾವಲಂಬನೆ, ಪೋಷಣೆ, ರಕ್ಷಣೆ. ಕೇಂದ್ರ ಪರಿಹಾರ ಸಮಿತಿ ಬಂಧುಗಳೇ, ಭಿಕ್ಷಾಟನೆಯನ್ನ ಪ್ರೋತ್ಸಾಹಿಸಬೇಡಿ. ಭಿಕ್ಷುಕರು ಕಂಡು ಬಂದಲ್ಲಿ ನಿರಾಶ್ರಿತರ ಒಂದು ಸಹಾಯವಾಣಿಗೆ ತಿಳಿಸಿ. ಭಿಕ್ಷಾಟನೆ ನಿರ್ಮೂಲನೆ ಮಾಡೋದು ಸರ್ಕಾರದ ಉದ್ದೇಶ. ಭಿಕ್ಷಾಟನೆ ನಿರ್ಮೂಲನೆ, ಭಿಕ್ಷಾಟನೆ ಮುಕ್ತ ಮೈಸೂರು. ಆ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ. ಯಾರು ಹಸಿವಿನಿಂದ ಕಂಗೆಡಬಾರದು, ಆರ್ಥಿಕ ಮುಗ್ಗಟ್ಟಿನಿಂದ ಬಳಲಬಾರದು, ಎಲ್ಲರಿಗೂ ಕೂಡ ಮೂಲಭೂತವಾದಂತಹ ಸವಲತ್ತುಗಳು, ಸೌಕರ್ಯಗಳು ಲಭ್ಯವಾಗಬೇಕು ಎನ್ನುವಂತಹ ಆಶಯದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಅದರ ಸದುಪಯೋಗವನ್ನ ಎಲ್ಲರೂ ಪಡೆಯುವಂತಾಗಲಿ ಎನ್ನುವಂತಹ ಆಶಯ ನಮ್ಮದು. ಬಂಧುಗಳೇ, ಈಗ ತಾವು ಕಾಣ್ತಾ ಇರೋದು ಜೋಗತಿ ನೃತ್ಯ. ಕರ್ನಾಟಕದ ಉತ್ತರ ಕರ್ನಾಟಕದ ವಿಶೇಷ ಕಲೆ ಜೋಗತಿ ನೃತ್ಯ. ಅದನ್ನ ತಾವು ನೋಡ್ತಾ ಇದ್ದೀರಾ. ನಮ್ಮ ಮಹಿಳಾ ಕಲಾವಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೋಗತಿ ನೃತ್ಯ, ಇದಕ್ಕೆ ವಿಶೇಷವಾದಂತಹ ತರಬೇತಿಯ ಅಗತ್ಯವಿದೆ. ಬಹಳ ಸುಂದರವಾದ ವೇಷಭೂಷಣಗಳನ್ನ ತೊಟ್ಟು ಹಲವು ದಿನಗಳ ಅಭ್ಯಾಸದ ಫಲವಾಗಿರುವಂತಹ ಜೋಗತಿ ನೃತ್ಯವನ್ನ ಬಹಳ ಸೊಗಸಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರುವಂತಹ ಈ ಎಲ್ಲ ಕಲಾವಿದೆಯರು. ಮುಂದಿನ ಸ್ತಬ್ಧ ಚಿತ್ರ ನಗರಾಭಿವೃದ್ಧಿ ಇಲಾಖೆ ಸ್ಮಾರ್ಟ್ ಶುದ್ಧ ಕಾಳಜಿಯ ನಗರಗಳು. ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಸೇವೆಗಳ ನಿರ್ವಹಣೆಗೆ ನಿರ್ದೇಶನಾಲಯ ಪ್ರಮುಖ ಅಂಗವಾಗಿದೆ. ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆಗಳು, ನಗರ ಸಭೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯತ್ಗಳು ನಗರಾಭಿವೃದ್ಧಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸರ್ಕಾರದ ಉದ್ದೇಶವೆಂದರೆ ಶುದ್ಧ, ಹಸಿರು, ತಂತ್ರಜ್ಞಾನ ಆಧಾರಿತ ಹಾಗೂ ಎಲ್ಲರಿಗೂ ಸುಲಭವಾಗಿರುವ ನಗರ ಜೀವನವನ್ನು ಒದಗಿಸುವುದು. ಇಂದಿರಾ ಕ್ಯಾಂಟೀನ್, ಯಾರು ಹಸಿವಿನಿಂದ ಮಲಗಬಾರದು. ಕರ್ನಾಟಕ ಸರ್ಕಾರದ ಅತ್ಯಂತ ಜನಪರವಾದಂತಹ ಯೋಜನೆ ಇಂದಿರಾ ಕ್ಯಾಂಟೀನ್. ಅಲ್ಪ ವೆಚ್ಚದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಬಡ ಕುಟುಂಬಗಳು, ದಿನಗೂಲಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಅಸಹಾಯಕರಿಗೆ ನಿತ್ಯ ಆಹಾರ ಭದ್ರತೆ ನೀಡುತ್ತಿದೆ ಇಂದಿರಾ ಕ್ಯಾಂಟೀನ್. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ಸಂಜೆ ಊಟ, ಇಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಗುಣಮಟ್ಟದ ಆಹಾರ. ಸ್ಮಾರ್ಟ್ ಸಿಟಿ ಯೋಜನೆ, ಭವಿಷ್ಯದ ನಗರಗಳ ದಿಕ್ಕು. ಬೆಂಗಳೂರನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ 6 ಸ್ಮಾರ್ಟ್ ನಗರಗಳು ರೂಪುಗೊಳ್ಳುತ್ತಿವೆ. ತಂತ್ರಜ್ಞಾನ, ನವೀನ ಸೌಲಭ್ಯಗಳು, ಪರಿಸರ ಸ್ನೇಹಿ ಯೋಜನೆಗಳು, ಇವುಗಳ ಮೂಲಕ ವಿಶ್ವಮಟ್ಟದ ಮೂಲ ಸೌಕರ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದೆ. ತುಮಕೂರು ಸ್ಮಾರ್ಟ್ ಲೈಬ್ರರಿ, ಡಿಜಿಟಲ್ ಓದು, ಈ ಪುಸ್ತಕಗಳು, ಸಮುದಾಯ ಕಲಿಕಾ ಸ್ಥಳ. ದಾವಣಗೆರೆ ವಿಮಾನ ನಿಲ್ದಾಣ ಶೈಲಿಯ ರೈಲು ನಿಲ್ದಾಣ, ಪ್ರಯಾಣಿಕರಿಗೆ ಆಧುನಿಕ ಅನುಭವ, ಸುಗಮ ಸಾರಿಗೆ ವ್ಯವಸ್ಥೆ. ನಗರಾಭಿವೃದ್ಧಿ ಮತ್ತು ಪಾಲಿಕೆ ಯೋಜನೆಗಳು, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ನವೀನ ಮಲಿನ ಜಲ ಶುದ್ಧೀಕರಣ ಘಟಕಗಳು, ಘನ ತ್ಯಾಜ್ಯ ನೀರು ಸಂಗ್ರಹಣೆ ಹಾಗೂ ಮರುಬಳಕೆ, ವಸತಿ ಯೋಜನೆಗಳು. ಇದರ ಮುಖ್ಯವಾದ ಸಂದೇಶ ಸ್ಮಾರ್ಟ್, ಶುದ್ಧ ಮತ್ತು ಕಾಳಜಿಯ ನಗರಗಳು ಪ್ರತಿಯೊಬ್ಬ ನಾಗರಿಕನ ಹಕ್ಕು, ಜನಸಾಮಾನ್ಯರ ಕಲ್ಯಾಣ, ಸುಸಜ್ಜಿತ ನಗರಗಳು, ಸಮಾನ ಅವಕಾಶಗಳು ಮತ್ತು ಸ್ಥಿರವಾದ ಭವಿಷ್ಯ. ಅದರ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲಾ ಪ್ರಕಾರ ಕಂಗಿಲು ನೃತ್ಯ. ಶ್ರೀ ಪ್ರಶಾಂತ್ ಬ್ರಹ್ಮಾವರ ಅಂಕದ ಮನೆ ಜಾನಪದ ಕಲಾ ಸಂಘ, ತೆಂಕುಬಿರ್ತಿ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ ಹಾಗೂ ಶ್ರೀ ಮಂಜುನಾಥ್ ಎಂಜಿ ಸುಗಿಪು ಜಾನಪದ ಕಲಾ ತಂಡ, ದಕ್ಷಿಣ ಕನ್ನಡ ಜಿಲ್ಲೆ. ಉಡುಪಿ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೆಲವು ಭಾಗಗಳಲ್ಲಿ ಮಾತ್ರ ಈ ಕುಣಿತ ಕಂಡುಬರುತ್ತದೆ. ಮೈಸೂರು ಮಹಾನಗರ ಪಾಲಿಕೆಯ ಸ್ತಬ್ಧ ಚಿತ್ರ ರಾಜಮಾರ್ಗದಲ್ಲಿ ಬರುತ್ತಿದೆ. ಸ್ವಾಸ್ಥ್ಯ ಮತ್ತು ಸುಸ್ಥಿರ ಮೈಸೂರು. ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು ಮೈಸೂರು ನಗರ. ಬಹಳ ಸುಂದರವಾಗಿರುವಂತಹ ನಗರ, ಅರಮನೆಗಳ ನಗರ, ಹಸಿರು ನಗರ, ಪಾರಂಪರಿಕ ನಗರ, ಸಾಂಸ್ಕೃತಿಕ ನಗರ. ಹಲವು ರೀತಿಯಲ್ಲಿ ಗುರುತಿಸಿಕೊಳ್ಳುವುದರೊಂದಿಗೆ ದೇಶದ ಸ್ವಚ್ಛ ನಗರ ಎಂಬ ಗರಿಮೆಯನ್ನು ಪಡೆದಿದೆ.
ಮೈಸೂರು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕಾರ್ಯನಿರ್ವಹಣೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ. ವಿಶ್ವದಲ್ಲಿಯೇ ಅತಿ ದೊಡ್ಡ ಸ್ವಚ್ಛತಾ ಸ್ಪರ್ಧೆಯಾದ ಸ್ವಚ್ಛ ಸರ್ವೇಕ್ಷಣ್ 2024ರಲ್ಲಿ ಮೈಸೂರು ಅತ್ಯುತ್ತಮ ಸ್ಥಾನವನ್ನ ಪಡೆದು ಸೂಪರ್ ಸ್ವಚ್ಛ ಲೀಗ್ ನಗರವಾಗಿ ಹೊರಹೊಮ್ಮಿದೆ. ಕಸಮುಕ್ತ ನಗರ ಶ್ರೇಯಾಂಕದಲ್ಲಿ 5 ಸ್ಟಾರ್ ರೇಟಿಂಗ್ ಮತ್ತು ವಾಟರ್ ಪ್ಲಸ್ ಶ್ರೇಯಾಂಕ ಪಡೆದ ಕರ್ನಾಟಕದ ಮೊದಲ ಮತ್ತು ಏಕಮಾತ್ರ ಮಹಾನಗರ ಪಾಲಿಕೆಯಾಗಿದೆ ಮೈಸೂರು ಮಹಾನಗರ ಪಾಲಿಕೆ. ಬಂಧುಗಳೇ, ಅದರ ನಂತರ ಸಾಕ್ತಾ ಇರೋದು ಕರಗತಪ್ಪಟಂ, ತಮಿಳುನಾಡು ದಕ್ಷಿಣ ವಲಯ ಸಾಂಸ್ಥಿಕ ತಂಡ, ತಮಿಳುನಾಡು ಮೂಲದ ಜಾನಪದ ಕಲೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕದ ನವನಿರ್ಮಾಣಕ್ಕೆ ಗ್ಯಾರಂಟಿ ಸರ್ಕಾರ. ಅಕ್ಟೋಬರ್ 2 ಗಾಂಧಿ ಜಯಂತಿ. ಇಂದು ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಗಾಂಧೀಜಿಯವರು ಸಾರಿದಂತಹ ನನ್ನ ಜೀವನವೇ ನನ್ನ ಸಂದೇಶ ಹಾಗೂ ಬೆಳಗಾವಿಯಲ್ಲಿ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ ಸ್ತಬ್ಧ ಚಿತ್ರವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ನೀವಿಲ್ಲಿ ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿಯನ್ನ ಕಾಣ್ತಾ ಇದ್ದೀವಿ. ಶಕ್ತಿ ಯೋಜನೆ ರಾಜ್ಯದಾದ್ಯಂತ ಸಾರಿಗೆ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಒದಗಿಸುವ ಮಹತ್ವದ ಯೋಜನೆ. ರಾಜ್ಯದ ಎಲ್ಲಾ ವಯಸ್ಸಿನ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಅಥವಾ ಮತ್ಯಾವುದೇ ಗುರುತಿನ ಚೀಟಿ ತೋರಿಸಿ ಉಚಿತವಾಗಿ ಸಾರಿಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡಬಹುದು. ಇದರಿಂದ ಬಡ ಮತ್ತು ಮಧ್ಯಮ ಕುಟುಂಬಗಳ ಉದ್ಯೋಗಸ್ಥ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಅನುಕೂಲವಾಗಿದೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯನ್ನ ಬರೆದಿದೆ ಶಕ್ತಿ ಯೋಜನೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಮಹಿಳೆಯರಿಗಾಗಿ ನೀಡಿದ ಮಹತ್ವಪೂರ್ಣ ಯೋಜನೆ ಗೃಹಲಕ್ಷ್ಮಿ. ಪ್ರತಿ ತಿಂಗಳು ಸರಾಸರಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ. ಇದು ಬಡ ಮಧ್ಯಮ ಕುಟುಂಬಗಳಿಗೆ ವಿದ್ಯುತ್ ಬಿಲ್ ಹೊರೆಯನ್ನ ಕಡಿಮೆ ಮಾಡಿದೆ. ಗೃಹ ಜ್ಯೋತಿ ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ನಿರುದ್ಯೋಗ ಯುವಕ ಯುವತಿಯರಿಗೆ 3 ವರ್ಷಗಳವರೆಗೆ ನೀಡುವ ಆರ್ಥಿಕ ಸಹಾಯಧನ. ನಿರುದ್ಯೋಗಿ ಪದವೀಧರರಿಗೆ ಜೀವನ ಭದ್ರತೆ ನೀಡುತ್ತಿದೆ ಯುವ ನಿಧಿ. ಕಂಗಿಲು ಕುಣಿತು ಹಾಗೂ ಕರಪಟ ಕುಣಿತ ನಂತರ ಈಗ ಮುಂದಿನ ಸ್ತಬ್ಧ